ಪದೇ ಪದೇ ಹೇಳ್ತಾ ಇದ್ವಿ, ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನೋ ಥರದಲ್ಲಿ. ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನ ಸರ್? ಈಗ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬೋದು? ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು. ನನಗೆ 140 ಜನ ನಾನು ಮುಂದೆ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇದ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡೋದು. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಸರ್, KC ವೇಣುಗೋಪಾಲ್ ಕರ್ನಾಟಕದ ಸೂಪರ್ CM ಆಗ್ತಾ ಇದ್ದಾರೆ ಅಂತಂದು ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಅವರೆಲ್ಲ. ಏನಂತ ಕರ್ನಾಟಕದಲ್ಲಿ